ಓಕೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಇವತ್ತು ಮೈಸೂರು ಜಿಲ್ಲೆಯ ಗದ್ದಿಗೆ ಪಕ್ಕದಲ್ಲಿ ಒಂದು ಕೃಷಿ ಭೂಮಿಲಿ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಇವರ ಹೆಸರು ವಿನಯ್ ರಾಮಪ್ಪ ಅಂತ. ಇವರ ಭೂಮಿಯಲ್ಲಿ 2 ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಇದನ್ನು ಯಾವ ಥರ ಮಾಡಿದ್ವಿ ಏನಾಗುತ್ತೆ ನಾನು ಹೇಳಕ್ಕಿಂತ ಅವರಿಂದಲೇ ಮಾಹಿತಿರೋಣ. ವಿನಯ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಕೃಷಿ ಎಷ್ಟು ಎಕರೆ ಇದೆ, ಏನು ಮಾಡ್ತಾಯಿದ್ದೀರಾ, ಏನು ಚಟುವಟಿಕೆ? ನಮ್ದು ಇಲ್ಲಿ ಒಟ್ಟು 10 ಎಕರೆ ಜಮೀನಿದೆ. 10 ಎಕರೆ ಜಮೀನಿದೆ. ಓಕೆ. ಇಲ್ಲಿ 2 ಬೋರ್ವೆಲ್ ಇದ್ದಾವೆ. ಇನ್ನು ಒಂದು 6 ಎಕರೆಯಷ್ಟು ಪ್ಲೇನ್ ಲ್ಯಾಂಡು, 4 ಎಕರೆಯಷ್ಟು ಪಾಲಿಹೌಸ್ ಇದೆ. ಪಾಲಿಹೌಸ್ ಮಾಡಿದ್ದೀರಾ? ಇಲ್ಲೆಲ್ಲ 6 ಎಕರೆ ಪೂರ್ತಿ ತೆಂಗೆ ಪ್ರಿಡಾಮಿನೆಂಟ್. ಒಂದು ಸ್ವಲ್ಪ ಅದು ಅಂತ ಬೇರೆ ಬೇರೆ ಮೆಡಿಸಿನಲ್ ಪ್ಲಾಂಟ್ಸ್ ಒಂದು ಸ್ವಲ್ಪ ಹಾಕೊಂಡಿದ್ದೀವಿ. ಮಾಡ್ಕೊಂಡು. ಓಕೆ. ಅದು ಬಿಟ್ಟರೆ 4 ಎಕರೆ ಪೂರ್ತಿ ಪಾಲಿಹೌಸೇ ಇರೋದು. ಅದರಲ್ಲಿ ಒಂದು ಸ್ವಲ್ಪ ಟೆಸ್ಟಿಂಗ್ ಅಂತ ಹೈಡ್ರೋಪೋನಿಕ್ಸ್ ಅಂತ ಮಾಡ್ತಾ ಇದೀವಿ. ಒಂದು 1/4 ಎಕರೆ ಹೈಡ್ರೋಪೋನಿಕ್ಸ್ ಮಾಡ್ತಾ ಇದೀವಿ. ಇನ್ನು ಒಂದು 3-3/4 ಎಕರೆಯಷ್ಟು ಲಾಸ್ಟ್ 3 ಇಯರ್ಸಿಂದ ಕ್ಯಾಪ್ಸಿಕಮ್ ಬೆಳೀತಾರೆ. ಕ್ಯಾಪ್ಸಿಕಮಲ್ಲಿ ಎಷ್ಟು ವೆರೈಟಿ ಇದೆ? ಒಂದೇನಾ? ಕಲರ್ ಕ್ಯಾಪ್ಸಿಕಮ್ ಯೆಲ್ಲೋ ಆ್ಯಂಡ್ ರೆಡ್. ಅದೇ ನಮಗೀಗ ಜಾಸ್ತಿ ಮಾಡ್ತಾರೆ. ಓಕೆ. ಕಲರ್ ಕ್ಯಾಪ್ಸಿಕಮ್ ಒಂದು ಸಾರಿ ಬೆಳೆಯೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತದೆ? ನಮಗೆ 10 months ಕ್ರಾಪ್. 10 ತಿಂಗಳು ಬೆಳೆ. ಅದು ಇಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಓಡ್ತಾ ಇದೆ, ಬೇರೆ ಕಡೆ ಕಳಿಸ್ತದೆ? ಇದು ನಾವು ಇಲ್ಲಿ ಜಾಸ್ತಿ ಡೆಲ್ಲಿ, ಮುಂಬೈ, ಕಲ್ಕತ್ತಾ ಜಾಸ್ತಿ. ಇತ್ತೀಚೆಗೆ ಸ್ವಲ್ಪ ಬಾಂಗ್ಲಾದೇಶಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಬಾಂಗ್ಲಾದೇಶಿಗೆ ಫಸ್ಟ್ ಟೈಮ್ ಈಗ 1 ತಿಂಗಳಿಂದ ಹೋಗ್ತದೆ. ನಮ್ಮ ರಾಜ್ಯದಲ್ಲಿ ಅದು ಬೇಡಿಕೆ ಇಲ್ಲ? ಕಮ್ಮಿ ಸರ್, ಕಮ್ಮಿ. ಏನಾದರೂ ನೀವು ಔಟ್ ಆಫ್ ಹೊರಗಡೆಗೆ ಜಾಸ್ತಿ, ನಾರ್ತ್ ಸೈಡ್ ಜಾಸ್ತಿ. ಓಕೆ. ಈಗಿದೆ ಅದರದ್ದು ಬೆಲೆ ಎಲ್ಲ ಪರವಾಗಿಲ್ಲ? ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಲಾಸ್ ಅಂತೂ ಆಗಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಹಾಗಾಗಿ ಅದಕ್ಕೆ ವಾಟರ್ ಕ್ವಾಲಿಟಿನೂ ಇಂಪಾರ್ಟೆಂಟ್ ಅಲ್ಲ? ತುಂಬ ಇಂಪಾರ್ಟೆಂಟ್. ಯಾಕಂದರೆ ಏನೇ ಬೆಳೆಗಳು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬೋರ್ವೆಲ್ ಸೋರ್ಸ್ ಬೋರ್ವೆಲ್ ಸೋರ್ಸ್ ಅಂದಮೇಲೆ ಕ್ವಾಲಿಟಿ ಕೊಡ್ಬೇಕಾದ್ರೆ ಒಳ್ಳೆ ನೀರೇ ಬೇಕಾಗುತ್ತೆ. ಹೌದು. ಈ ಮಧ್ಯದಲ್ಲಿ ಏನಾದ್ರು ಚಾಲೆಂಜಸ್ ಫೇಸ್ ಮಾಡಿದ್ರೆ? ಹೌದು. ಲಾಸ್ಟ್ ಒಂದು ಸ್ವಲ್ಪ 2-3 ಇಯರ್ಸ್ ಸ್ವಲ್ಪ ಡ್ರೌಟ್ ಸೀಸನ್ ಬೇರೆ ಬಂತು. ಆಗ ನಮಗೆ ಬೋರ್ವೆಲ್ಸಲ್ಲಿ ಸ್ವಲ್ಪ ಡ್ರೈ ಅಪ್ ಆಗಿ ನಮ್ಮ TDS, PH ಎಲ್ಲ ತುಂಬ ಜಾಸ್ತಿ ಆಗೋಯ್ತು. ಆಗ ನಮ್ಮ ಪ್ಲ್ಯಾಂಟ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದು ಅಬ್ಸಾರ್ಪ್ಷನ್ ರೇಟು ಅದೆಲ್ಲ ಭಾಳ ಕಮ್ಮಿ ಆಗೋಯ್ತು. ಆವಾಗಿಂದ ಅವಾಗ ನಿಮ್ಮ ಪರಿಚಯ ಆದಾಗ ನನಗೆ ಇದು ಮಾಡಲೇಬೇಕು, ಇಲ್ಲ ನಮ್ಗೆ ವಿಧಿ ಇಲ್ಲ, ಬೇರೆ ಬೋರ್ವೆಲ್ ಹೊಡೆಯೋದಕ್ಕೆ ಆಗಲ್ಲ, ಎಷ್ಟೊಂತ ಬೋರ್ ಹೊಡ್ಕೊಂಡು ಹೋಗೋದು. ನೀರು ಸಿಕ್ಕರು ಕ್ವಾಲಿಟಿ ನೀರೇ ಇಲ್ಲ ಅಂದಾಗ. ಕ್ವಾಲಿಟಿನೂ ಇಲ್ಲ, ಕೊರಿಯೋದಕ್ಕೆ ಫಸ್ಟು ನೀರೇ ಇಲ್ಲ ಇಲ್ಲಿ. ಅದಾಗಿ ನೀವು ಹೇಳ್ತಾ ಇದ್ದೀರಿ ಟಫ್ ಏರಿಯಾ ಇದು. ಹೌದು, ನೀರೆಲ್ಲ. ಆಮೇಲೆ ಕ್ವಾಲಿಟಿ ಡಿಟೇರೇಟ್ ಆಗ್ತದೆ. ಅದಕ್ಕೆ ಆಮೇಲೆ ಅವಾಗ ನಾನು ನಿಮ್ಮ ಜೊತೆ ಮಾತಾಡಿದ್ಮೇಲೆ ಇದನ್ನು ಮಾಡಲೇಬೇಕು ಅಂತ ಮತ್ತು ಎಕ್ಸ್ಪೆನ್ಷನ್ ಬೇರೆ ಮತ್ತು ಜಾಸ್ತಿ ಗುಣಮಟ್ಟದ ನೀರು ಬೇಕು, ಕ್ವಾಲಿಟಿ ನೀರು ಬೇಕು. ಅದೊಂದು ಲಾಂಗ್ ವಿಷನ್ ಇಟ್ಕೊಂಡು ಅದು ಮಾಡಲೇಬೇಕು. ನೀವು ಹೇಳ್ತಾ ಇದ್ರಿ 15 ವರ್ಷ ವಿಷನ್, ರೈತರಿಗೆ ಸಪೋರ್ಟ್ ಬೇಕೇ ಬೇಕು ಅಂತ. ಆ ಸಪೋರ್ಟ್ಗೋಸ್ಕರನೇ ಈ ಸಿಸ್ಟಮ್ಸ್ ಬೆಳೆಸ್ಕೊಂಡ್ರೆ ಮಾತ್ರ ಆಗುತ್ತೆ. ಟೋಟಲ್ ಪಾಲಿಹೌಸಸ್ ಎಲ್ಲ ಸೇರಿದ್ರೆ ನಿಮ್ಗೊಂದು 4 ಎಕರೆ ಪ್ಲಸ್ ಇದೆಯಲ್ಲ? ಹೌದು. 16,000 ಸ್ಕ್ವೇರ್ ಫೀಟ್ ಇದೆ ನಿಮ್ಮದು ಏರಿಯಾ? 16,000 ಸ್ಕ್ವೇರ್ ಮೀಟ್ರ್ ಇದೆ. ಸ್ಕ್ವೇರ್ ಮೀಟರ್ ಅಷ್ಟು ನೀರು ಅನಾಯಾಸವಾಗಿ ಹರಿದೋಗುತ್ತೆ. ಒಂದು ಪಾಂಡ್ ಮಾಡ್ಕೊಂಡಿದ್ದೀರಾ, ಬಟ್ ಅದು ನಿಮ್ಮ ಕ್ಯಾಚ್ಮೆಂಟ್ಗೆ ಚಿಕ್ಕದಾಯಿತು. ಹೌದು ಸರ್, ನಮಗೆ ಇಲ್ಲಿ ಸ್ವಲ್ಪ ಚಾಲೆಂಜಸ್ ಇದ್ದಾವೆ. ಯಾಕಂದ್ರೆ ನಮಗೆ ಡೌನಲ್ಲೇ ಟ್ಯಾಂಕ್ ಮಾಡಬೇಕು, ಮತ್ತು ಕೆಳಗೆ ಬಂಡೆ ಬರ್ತದೆ. ಹಾಗಾಗಿ ನಿಮ್ಮ ಸೈಜ್ಗೆ ಕಷ್ಟ ಆಯಿತು. ಹಾಗಾಗಿ 2 ಬೋರ್ಗೂ ರೀಚಾರ್ಜ್ ಮಾಡ್ತಕ್ಕಂಥದ್ದಕ್ಕೆ ನೀವು ಇವತ್ತು ಎಲ್ಲ ಹಿಂಗುಂಡು ವೈಜ್ಞಾನಿಕವಾಗಿ ಗುಂಡಿ ತೆಗೆದು ಫಿಲ್ಟರ್ ಹಾಕಿ ಮೆಟೀರಿಯಲ್ಸ್ ಎಲ್ಲ ಫಿಲ್ ಮಾಡಿ ಒಂದು ಆ ಕಡೆ ಬೋರ್ವೆಲ್ಗಂತೂ ಪಾಲಿಹೌಸಿಂದ ಎಲ್ಲ ಚಾವಣಿ ನೀರಲ್ಲಿ ಸೀದಾಗಿ ಕೊಡ್ತಾ ಇದ್ದೀವಿ. ಇದಕ್ಕೂ ಸಹ ಹಾಫ್ ಪೋರ್ಷನ್. ನಾಳೆ ತಕ್ಕ ಈ ಸರ್ಫೇಸನ್ನು ಈ ಭೂಮಿ ಮೇಲೆ ಬಿದ್ದು ಹರಿದೋಗತಕ್ಕಂಥ ನೀರು ಸಹ ಇದಕ್ಕೆ ಡೈವರ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ಯಾಚ್ಮೆಂಟ್ ಚೆನ್ನಾಗಿ ಸಿಗುತ್ತೆ. ಮತ್ತು ಇದು ಮೈಸೂರು ಜಿಲ್ಲೆ ಈ ಗದಿಗೆ ಹೋಬಳಿ ಅಂದರೆ ಗದಿಗೆ ಏರಿಯಾ ಅಂದರೆ ಸಾಕಷ್ಟು ಮಳೆ ಬರೋಂಥ ಪ್ರದೇಶ. ಬಿಜಾಪುರ, ಗುಲ್ಬರ್ಗ ಅಂತ ಮಳೆ ಕಮ್ಮಿ ಬರೋ ಊರುಗಳಲ್ಲೇ ರೀಚಾರ್ಜ್ ಮಾಡಿಸಾಗುತ್ತೆ. ನಿಮ್ಮಲ್ಲಿ ಇನ್ನೂ ರೈನ್ಫಾಲ್ ಜಾಸ್ತಿ ಇದೆ. ಬಟ್ ಕ್ವಾಲಿಟಿ ಆಫ್ ವಾಟರ್ ಆಲ್ರೆಡಿ ಕಮ್ಮಿ ಇದೆ. ನಾವು ಏನು ಮಳೆ ಇದ್ರೂ ನಾವು ಅದನ್ನು ಯೋಚನೆ ಮಾಡೋಂಥ ಪರಿಸ್ಥಿತಿ. ಯೂಶಲಿ ಗುಣಮಟ್ಟದ ನೀರು ಬರ್ತದೆ. ಹಾಗಾಗಿ ಈ ಕೆಲಸ ಎಲ್ಲ ಮಾಡಿದ್ದೀರ. ಮತ್ತು ಈ ಒಂದು ಕೋಕೋನಟ್ ಫಾರ್ಮ್ ಏನಿದೆಯಲ್ಲ, ತೆಂಗು ಅಂತ ಹೇಳಿದರೆ, ಇದರಲ್ಲಿ ಒಂದಷ್ಟು ನೀವು ಬದಲಾವಣೆಗಳು ಕೂಡ ಮಾಡಬೇಕಂತ ಹೊರಟಿದ್ದೀರ. ಹೌದು. ಯಾಕೆಂದರೆ ಈಗಿನ ಪ್ರಾಕ್ಟೀಸ್ ಏನಾಗಿದೆ ಅಂತಂದರೆ ಉಳುಮೆ ಮಾಡ್ತಾ ಇರೋದು, ಭೂಮಿಯನ್ನು ಒಣಗಿಸ್ತಾ ಇರೋದು, ಸೂಕ್ಷ್ಮಗಳಲ್ಲಿ ಸತ್ತು ಹೋಗ್ತಾ ಇರೋದು. ಹೌದು. ಹಾಗಾಗಿ ಅದು ಒಂದಷ್ಟು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇಲ್ಲಿ ಹತ್ತಿರದಲ್ಲಿ ಭಾಳಷ್ಟು ನಮ್ಮ ರೈತರಿದ್ದಾರೆ. ಇಲ್ಲೇ ಪುರ ಅಂತ ಒಂದು ಗ್ರಾಮದಲ್ಲಿ ಸುರೇಶ್ ದೇವನ್ ಅಂತ, ಆತ ಜಸ್ಟ್ 7-8 ವರ್ಷದಲ್ಲಿ ಇಡೀ ಭೂಮಿಯಲ್ಲಿ ಕಳೆ ಏನಿದೆ, ತರವಾರಿ ಕಳೆ ಇದೆ, ಅಷ್ಟು ವೆರೈಟೀಸ್ ಇದೆ. ಆತ ಉಳುಮೆನೇ ಮಾಡಿದ್ದು ಬಿಟ್ಟು 10 ವರ್ಷ ಆಯಿತು. ಅದೇ ಟ್ರ್ಯಾಕ್ಟರ್ ಹೋಗ್ತಲೇ ಎತ್ತಿನ ಬೇಸಾಯನೂ ಇಲ್ಲ. ಅದು ನಾನು ಇವತ್ತು ಸ್ವಲ್ಪ ಈ ಪರ್ಮಾಕಲ್ಚರ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡು ಈ ಒಂದು ಪಾರ್ಟೇ ಬೇರೆ ಮಿಸ್ಟ್ ಇರಿಗೇಷನ್ ಅಂತ ಮಾಡ್ಕೊಬೋದು. ಅಂದರೆ ಕಡಿಮೆ ನೀರು ಖರ್ಚಾಗಬೇಕು, ಇಡೀ ಒಂದಲ್ಲಿ ವೈವಿಧ್ಯಮಯ ಬೆಳೆಗಳು ಬೇಕು. ಇಂಥದ್ದು ಮಾಡಿಕೊಂಡ್ರೆ ಈ ಒಂದು ಭೂಮಿನೂ ಒಂದಷ್ಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಈ ಥರದಲ್ಲಿ ಇಲ್ಲಿ ಸಾಕಷ್ಟು ಒಂದು ಬದಲಾವಣೆಯನ್ನು ಮಾಡಬೇಕು. ಅದಕ್ಕೆ ಎಲ್ಲ ಸೋರ್ಸ್ ಇಲ್ಲಿ ವಾಟರ್. ಮೇನ್ ಆರ್ಟ್ ಕೃಷಿ ಭೂಮಿ ಅಂದರೆ ನೀರು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈಗೊಂದು ಸಾರಿ ನೀರು ಪರೀಕ್ಷೆ ಮಾಡೋಣ. ಡ್ರಿಂಕಿಂಗ್ ಸ್ಟ್ಯಾಂಡರ್ಡ್ ಅಂದರೆ ನಾವು ಕುಡಿಯೋಂಥ ನೀರು ಏನು ಗುಣಮಟ್ಟದಿಂದ ಕೃಷಿಗೂ ಅಂಥ ಗುಣಮಟ್ಟದ ನೀರೇ ಬೇಕು. ಎಲ್ಲ ಪ್ಯಾರಾಮೀಟರ್ಸ್ ನೋಡ್ಬೇಕು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫ್ಲೋರೈಡ್, ನೈಟ್ರೇಟ್ ಎಲ್ಲದೂ ಮಾಡ್ತೀವಿ. ಈಗೇನಿದೆ ಆಮೇಲೆ ಇನ್ನೊಂದು ವರ್ಷ ಬಿಟ್ಟು ಮತ್ತೊಂದು ಸಾರಿ ಟೆಸ್ಟ್ ಮಾಡ್ತೀವಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ರೀಚಾರ್ಜ್ ಆದಮೇಲೆ ಎಷ್ಟು ನೀರು ಕ್ವಾಲಿಟಿ ಇಂಪ್ರೂವ್ ಆಗಿದೆ ಅಂತ. ನೆಕ್ಸ್ಟು ಈಲ್ಡ್, ಇದ್ರ ಜೊತೆ ನೀವು ಹೇಳಿದ್ರೆ ಸಮ್ಮಲ್ಲಿ ಸ್ವಲ್ಪ ವಾಟರ್ ಶಾರ್ಟೇಜ್ ಆಗಿತ್ತು ಅಂತ ಒಂದು ವಾಟರ್ ಫ್ಲೋ ಮೀಟರ್ ಹಾಕ್ಕೊಳ್ಬೇಕು, ಎಷ್ಟು ನೀರು ಔಟ್ಪುಟ್ ಆಗುತ್ತೆ ಅಂತ. ಒಂದು ನೀರಿನ ಈಲ್ಡು ಮತ್ತು ನೀರಿನ ಕ್ವಾಲಿಟಿ ಗುಣಮಟ್ಟ ಎರಡೂ ಚೇಂಜಸ್ ಆಗಿತ್ತು ಅಂತಂದರೆ ನಿಮಗೊಂದು ಲೈಫ್ ಟೈಮ್ ಇದೊಂದು ಪರ್ಮನೆಂಟ್ ಅಸೆಟ್ ಆಗುತ್ತೆ. ಏನಿಲ್ಲ ಮೇಂಟೆನೆನ್ಸ್ ನಾನು ಹೇಳಿದ ಪ್ರಕಾರ ಎಲ್ಲ ನೀರು ಹರಿದು ಬರಬೇಕಾದ್ರೆ ಒಂದು ಬೋರ್ಡು ಡ್ರೈನ್ ಅಂತ ಏನು ಮಾಡ್ತೀವಲ್ಲ ಅದಕ್ಕೊಂದು ಲಾವಂಚ ಹುಲ್ಗಳು ಹಾಕ್ಬೋದು. ಲಾವಂಚದ ಕಮ್ಮಿ ರೇಟಲ್ಲಿ ಸಿಗ್ತಕ್ಕಂಥ ಸಸಿ ಮತ್ತು ಸಸಿ ಥರ ಹುಲ್ಲಲ್ಲೇ ನೀರು ಫಿಲ್ಟರ್ ಆಗಿ ಬರ್ತದೆ. ಮತ್ತು ನೀರು ಸಹ ಟ್ರೀಟೆಡ್ ವಾಟರ್ ಆಗುತ್ತೆ. ಆ ಥರದ್ದು ಮಾಡಿ ಸರ್ಫೇಸ್ ನಾಪನ್ನು ಬೋರ್ಗೆ ಕೊಡ್ಬೋದು. ಮತ್ತು ನಿಮ್ಮ ಪಾಲಿ ಹೌಸ್ ನೀರನ್ನು ತಂದು ಇದಕ್ಕೆ ಕೊಡ್ಬೋದು. ಅದೇ ನಿಮ್ಮ ಕ್ಯಾಚ್ಮೆಂಟ್ ಸಾಕಷ್ಟಿದೆ. ಅದನ್ನು ಈಗ ಅಕೌಂಟ್ ಓಪನ್ ಮಾಡಿದ್ರೆ ಅಕೌಂಟಿಗೆ ದುಡ್ಡು ಹಾಕೋ ಕೆಲಸ ಈಗ. ಹಾಗೆ ನೀರನ್ನು ಸಹ ದಾಸ್ತಾನ ಅಂತ ಹೇಳ್ತೀವಲ್ಲ ಆ ಒಂದು ಕೆಲಸ ನೀವು ಮಾಡ್ಕೊಂಡಿದ್ದೆ, ಅದೇ ಒಂದು ಬದಲಾವಣೆ ಗೊತ್ತಾಗ್ತದೆ. ಈಗ ನೀವು ಇಷ್ಟೆಲ್ಲ ಪಾಲಿ ಹೌಸು ಒಂದು ಕಲರ್ ಕ್ಯಾಪ್ಸಿಕಮ್ ಅಂತಷ್ಟೇ ನಮ್ಮ ವಿಡಿಯೋ ನೋಡೋರು ಸುಮಾರು 1,64,000 ಜನ ಇದ್ದಾರೆ. ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಈ ಕ್ಯಾಪ್ಸಿಕಮ್ ಬಗ್ಗೆ ಏನಾದರೂ ನೀವು ಮಾಹಿತಿ ಪಬ್ಲಿಕ್ಗೆ ಶೇರ್ ಮಾಡಬೇಕಂದ್ರೆ ನಿಮ್ಮ ವಿಳಾಸ ಅಡ್ರೆಸ್ ಹೇಳ್ಬೋದಾ? ಎಸ್ ಸರ್, ನಾವು ಇಲ್ಲಿ ಕರಿಮುದ್ನಳ್ಳಿ ಪಂಚಾಯತಿ ಅಂತ ಬರುತ್ತೆ. ಇದು ಜಿ ವಿ ಗುಡಿ ಅಂತ, ಮೈಸೂರಿಂದ ಒಂದು 28 ಕಿಲೋಮೀಟ್ರ್. ನಾವು ಅದನ್ನು ನಾನು 4 ವರ್ಷದಿಂದ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ. ಫೋನ್ ಸಂಖ್ಯೆ? ನನ್ನ ಫೋನ್ ನಂಬರ್ 9481976431. ಏನಾದರೂ ಫೋನ್ ಮಾಡಬೇಕಂದ್ರೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಏನಾದ್ರು ಮಾಹಿತಿ ಇದ್ದರೆ ಇವರೇ ನಿಮಗೆ ಮಾತಾಡಲಿಕ್ಕಾಗುತ್ತೆ. ಓಕೆ ವಿನಯ್, ಒಳ್ಳೆಯದಾಗಲಿ. ಎಸ್ ಸರ್, ಥ್ಯಾಂಕ್ ಯು.